ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಭಾರತೀಯ ಏರ್ಟೆಲ್ ಅಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ತು. ಭಾರತೀಯ ಏರ್ಟೆಲ್ ಗೂಗಲ್ಗೆ 7 ಕೋಟಿ ಶೇರ್ಗಳನ್ನು ಅಲಾಟ್ ಮಾಡಿದೆ, ಅದು ಕೂಡ 14% ಪ್ರೀಮಿಯಂನಲ್ಲಿ. ಆ ಒಂದು ಕಾರಣದಿಂದ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಹಾಗೆ ಭಾರತೀಯ ಏರ್ಟೆಲ್ನಲ್ಲಿ ತುಂಬಾನೇ ಬ್ರೋಕರೇಜ್ಗಳು ಬುಲ್ಲಿಶ್ ಆಗಿದ್ದಾರೆ. 32 ಬ್ರೋಕರೇಜ್ಗಳು ಇಲ್ಲಿ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾವೆ. ಕೇವಲ 2 ಬ್ರೋಕರೇಜಸ್ ಮಾತ್ರ ಹೋಲ್ಡ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಕೇವಲ ಒಂದೇ ಒಂದು ಬ್ರೋಕರೇಜ್ ಮಾತ್ರ ಭಾರತೀಯ ಏರ್ಟೆಲ್ ಅಲ್ಲಿ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಟಾರ್ಗೆಟ್ಸ್ ಗಳನ್ನ ನಾವು ಗಮನಿಸಿದಾಗ 800 ರಿಂದ 900 ರೂಪಾಯಿಯ ಟಾರ್ಗೆಟ್ ಭಾರತೀಯ ಏರ್ಟೆಲ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಗಮನಿಸಬೇಕಾಗುತ್ತೆ Q1 ನಲ್ಲಿ ಭಾರತೀಯ ಏರ್ಟೆಲ್ ಯಾವ ರೀತಿಯ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅಂತ. ಸೊ ಆಲ್ರೆಡಿ ಪ್ರಿವ್ಯೂಸ್ ಕೂಡ ಬಂದಿದೆ. ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗ್ಬೋದು, ಬಟ್ ಇಯರ್ ಆನ್ ಇಯರ್ ಭಾರತೀಯ ಏರ್ಟೆಲ್ ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಡಿಕ್ಲೇರ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಆಲ್ರೆಡಿ ಅನಲಿಸ್ಟ್ ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. L&T ಫೈನಾನ್ಸ್ ನಲ್ಲಿ ತುಂಬಾನೇ ಬ್ಯಾಡ್ ಲೋನ್ಸ್ ಇತ್ತು. ಆ ಬ್ಯಾಡ್ ಲೋನ್ಸ್ ಗಳಲ್ಲಿ 1470 ಕೋಟಿಯಷ್ಟು ಬ್ಯಾಡ್ ಲೋನ್ ಅನ್ನ ಕೋಟಕ್ ಬ್ಯಾಂಕ್ ನ ಇನ್ವೆಸ್ಟ್ಮೆಂಟ್ ಇರುವಂತಹ ARC ಅಕ್ವೈರ್ ಮಾಡ್ತಿದ್ದಾರೆ. 1470 ಕೋಟಿ ಲೋನ್ಗೆ ಈ ಒಂದು ARC ಕೇವಲ 980 ಕೋಟಿಯನ್ನ ಪೇ ಮಾಡ್ತಿದ್ದಾರೆ. ಮಿಕ್ಕ ಅಮೌಂಟ್ ಏನಿರುತ್ತೆ ಅದು ಏರ್ ಕಟ್ ಆಗಿರುತ್ತೆ. ಸೊ ದೊಡ್ಡ ದೊಡ್ಡ ಬ್ಯಾಂಕ್ಸ್ ಆಗಿರ್ಬೋದು, NBFCs ಆಗಿರ್ಬೋದು, ತಮ್ಮ ಬ್ಯಾಡ್ ಲೋನ್ ಗಳನ್ನ NPA ಗಳೇನಿರುತ್ತೆ ಅಂದ್ರೆ ಅವರು ರಿಕವರ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಅಮೌಂಟ್ ಗಳನ್ನ ARC ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಇದೇ ರೀತಿಯಲ್ಲಿ ನಮಗೆ ಕೋಟಕ್ ಬ್ಯಾಂಕ್ ARC L&T ಫೈನಾನ್ಸ್ 1470 ಕೋಟಿಯ ಲೋನ್ಸ್ ಗಳನ್ನ ಅಕ್ವೈರ್ ಮಾಡ್ತಿರೋದು ಕಾಣಿಸ್ತಿದೆ. ಸೊ ಆಲ್ಮೋಸ್ಟ್ 500 ಕೋಟಿಯಷ್ಟು ಏರ್ ಕಟ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ L&T ಫೈನಾನ್ಸ್ ನ ಈ ಒಂದು ಬ್ಯಾಡ್ ಲೋನ್ ನಲ್ಲಿ ನಮಗೆ ಫ್ಯೂಚರ್ ಗ್ರೂಪ್ ನ ಕಂಪನೀಸ್ ಕೂಡ ಇನ್ಕ್ಲೂಡ್ ಆಗಿರೋದು ಕಾಣಿಸ್ತಿದೆ. ಪ್ರಿಸಿಷನ್ ರಿಯಾಲಿಟಿ ಡೆವಲಪರ್ಸ್ ಮತ್ತೆ ಫ್ಯೂಚರ್ ಎಂಟರ್ಟೈನ್ಮೆಂಟ್ ಈ ಒಂದು ಬ್ಯಾಡ್ ಲೋನ್ ನ ಪಾರ್ಟ್ ಆಗಿದೆ. ARC ಈ 1470 ಕೋಟಿ ಲೋನ್ ಏನಿರುತ್ತೆ ಅದನ್ನ ರಿಕವರ್ ಮಾಡ್ತಾ ಹೋಗ್ತಾರೆ. 980 ಕೋಟಿ ಅವರು L&T ಫೈನಾನ್ಸ್ ಗೆ ಪೇ ಮಾಡಬೇಕಾಗುತ್ತೆ. 1470 ಕೋಟಿಯಲ್ಲಿ ಎಷ್ಟು ರಿಕವರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದು ARC ಮೇಲೆ ಡಿಪೆಂಡ್ ಆಗಿರುತ್ತೆ. 980 ಕೋಟಿಗಿಂತ ಹೆಚ್ಚಿನ ರಿಕವರಿಯನ್ನು ಅವರು ಮಾಡಿದ್ರೆ ಅದು ಅವರ ಪ್ರಾಫಿಟ್ ಆಗುತ್ತೆ. L&T ಫೈನಾನ್ಸ್ ನ ಶೇರ್ ಪ್ರೈಸ್ ನಾವು ಗಮನಿಸಿದಾಗ 70 ರೂಪಾಯಿ ಹತ್ರ L&T ಫೈನಾನ್ಸ್ ಟ್ರೇಡ್ ಆಗ್ತಿದೆ. ಸೊ L&T ಗ್ರೂಪ್ ನ ಕಂಪನಿ ಇದು. ಸೊ L&T ಒಂದು ಸಬ್ಸಿಡರಿ ಕಂಪನಿ. ಎಲ್ಲ L&T ಗ್ರೂಪ್ ನ ಸ್ಟಾಕ್ ಗಳನ್ನ ನಾವು ಗಮನಿಸಿದಾಗ 1000 ರೂಪಾಯಿ 2000 ರೂಪಾಯಿ ರೇಂಜ್ ನ ಮೇಲೆ ಟ್ರೇಡ್ ಆಗ್ತಿದಾವೆ. ಕೇವಲ ಈ ಒಂದು ಸ್ಟಾಕ್ ಮಾತ್ರ ನಮಗೆ ಪೆನ್ನಿ ಸ್ಟಾಕ್ ನ ರೀತಿಯಲ್ಲಿ ಟ್ರೇಡ್ ಆಗ್ತಿದೆ. L&T ತಮ್ಮ ಫೈನಾನ್ಸ್ ಬಿಸ್ನೆಸ್ ಅನ್ನ ಸಪರೇಟ್ ಮಾಡಿ ಅದನ್ನ ಲಿಸ್ಟ್ ಮಾಡಿದ್ರು. ಈ ಬ್ಯಾಡ್ ಲೋನ್ಸ್ ಗಳು ARC ಗೆ ಟ್ರಾನ್ಸ್ಫರ್ ಆಗ್ತಿದ್ರು ಕೂಡ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸಿಲ್ಲ. ಏನಕ್ಕೆ ಇಲ್ಲಿ ಹೇರ್ ಕಟ್ ತುಂಬಾನೇ ಜಾಸ್ತಿ ಆಗಿದೆ. ಈ 1470 ಕೋಟಿ ಲೋನ್ ಅನ್ನ L&T ಫೈನಾನ್ಸ್ ರಿಕವರ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಒಂದು ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು. ಎಸ್ ಬ್ಯಾಂಕ್ ಕೂಡ ಅಷ್ಟೇ ತಮ್ಮ ಬ್ಯಾಡ್ ಲೋನ್ಸ್ ಗಳನ್ನ ARC ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದ್ದಾರೆ. ಹಾಗೆ ಇವರು ತಮ್ಮದೇ ಆದ ಒಂದು ARC ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಇದ್ರು. ಅಂದ್ರೆ ಸಬ್ಸಿಡರಿ ಕಂಪನಿಯ ರೀತಿಯಲ್ಲಿ ARC ಅನ್ನ ಸ್ಟಾರ್ಟ್ ಮಾಡಿ ಆ ಒಂದು ARC ಅಲ್ಲಿ 20% ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಹೊಂದಬೇಕು ಅಂತ ಎಸ್ ಬ್ಯಾಂಕ್ RBI ಗೆ ರಿಕ್ವೆಸ್ಟ್ ಅನ್ನ ಮಾಡಿದ್ರು. ಬಟ್ RBI ಈ ಒಂದು ರಿಕ್ವೆಸ್ಟ್ ಅನ್ನ ಅಪ್ರೂವ್ ಮಾಡಲಿಲ್ಲ. ಸೊ ಎಸ್ ಬ್ಯಾಂಕ್ ಈಗ ತಮ್ಮ ಬ್ಯಾಡ್ ಲೋನ್ಸ್ ಏನಿದೆ, ಸೊ 48,000 ಕೋಟಿ ಅರೌಂಡ್ ನ ಬ್ಯಾಡ್ ಲೋನ್ಸ್ ಇದೆ. ಈ ಲೋನ್ ಗಳನ್ನ ARC ಗೆ ಮೂವ್ ಮಾಡಬೇಕಾಗಿದೆ. ಆ ಒಂದು ಕಾರಣದಿಂದ JC ಫ್ಲವರ್ಸ್ ARC ಅನ್ನ ಇವರು ಬೇಸ್ ಬಿಡ್ಡರ್ ಆಗಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. JC ಫ್ಲವರ್ ARC 48,000 ಕೋಟಿಯ ಬ್ಯಾಡ್ ಲೋನ್ಸ್ ಗೆ ಒಂದು ಬಿಡ್ ಅನ್ನ ಸಲ್ಲಿಸ್ತಾರೆ. ಅಂದ್ರೆ 30,000 ಕೋಟಿವರೆಗೂ ಬಿಡ್ ಅನ್ನ ಸಲ್ಲಿಸ್ತಾರೆ ಅಂತ ಅನ್ಕೊಳ್ಳಿ. ಸೊ 30,000 ಕೋಟಿ ಏನು JC ಫ್ಲವರ್ ARC ಬಿಡ್ಡಿಂಗ್ ಅನ್ನ ಮಾಡ್ತಾರೆ ಅದು ಬೇಸ್ ಬಿಡ್ ಆಗಿರುತ್ತೆ. ಈ ಒಂದು ಬಿಡ್ಡಿಂಗ್ ನ ಬೇಸಿಸ್ ಮೇಲೆ ಬೇರೆ ARC ಗಳು ಬಿಡ್ಡಿಂಗ್ ಅನ್ನ ಸಲ್ಲಿಸಬಹುದಾಗುತ್ತೆ. ಅಕಸ್ಮಾತ್ ಯಾವುದೇ ಒಂದು ಬೇರೆ ARC 30,000 ಕೋಟಿಗೂ ಹೆಚ್ಚಿನ ಒಂದು ಬಿಡ್ಡಿಂಗ್ ಅನ್ನ ಸಲ್ಲಿಸಿದ್ರೆ ಆಗ ಎಸ್ ಬ್ಯಾಂಕ್ ಆ ಒಂದು ARC ಅನ್ನ ಪಿಕ್ ಮಾಡಿ 48,000 ಕೋಟಿಯ ಬ್ಯಾಡ್ ಲೋನ್ ಅನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಕಸ್ಮಾತ್ 30,000 ಕೋಟಿಯ ಮೇಲೆ ಯಾವುದೇ ಒಂದು ARC ಬಿಡ್ಡಿಂಗ್ ಅನ್ನ ಸಲ್ಲಿಸಲಿಲ್ಲ ಅಂದ್ರೆ 48,000 ಕೋಟಿಯ ಬ್ಯಾಡ್ ಲೋನ್ ಏನಿದೆ ಅದು JC ಫ್ಲವರ್ ARC ಗೆ ಮೂವ್ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. JC ಫ್ಲವರ್ ARC ಎಷ್ಟು ಬಿಡ್ಡಿಂಗ್ ಅನ್ನ ಸಲ್ಲಿಸ್ತಾರೆ ಅದ್ರ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಶನ್ ಇಲ್ಲ. ಸೊ ಅವ್ರು ಎಷ್ಟು ಬಿಡ್ಡಿಂಗ್ ಅನ್ನ ಸಲ್ಲಿಸ್ತಾರೆ, ಎಷ್ಟು ಹೇರ್ ಕಟ್ ಅನ್ನ ಎಸ್ ಬ್ಯಾಂಕ್ ತಗೋಬೇಕಾಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ 48,000 ಕೋಟಿಯಷ್ಟು ರಿಕವರಿಯನ್ನ ಎಸ್ ಬ್ಯಾಂಕ್ ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನಿಲ್ ಅಂಬಾನಿ ಅವರ ರಿಲಯನ್ಸ್ ಗ್ರೂಪ್ಗೆ ತುಂಬಾನೇ ಲೋನ್ ಅನ್ನ ಎಸ್ ಬ್ಯಾಂಕ್ ಕೊಟ್ಟಿದ್ದಾರೆ. ಸೊ ಅಷ್ಟು ಅಮೌಂಟ್ ಅನ್ನು ಅವರು ಖಂಡಿತವಾಗ್ಲೂ ರಿಕವರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವಡಾಫೋನ್ ಐಡಿಯಾದಲ್ಲೂ ಕೂಡ ಹೆಚ್ಚಿನ ಲೋನ್ಸ್ ಎಸ್ ಬ್ಯಾಂಕ್ ಅಲ್ಲಿ ಕಾಣಿಸುತ್ತೆ. ಸೊ ಅಷ್ಟು ಅಮೌಂಟ್ ಗಳನ್ನ ರಿಕವರ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೆ ಕಂಪ್ಲೀಟ್ ಬ್ಯಾಡ್ ಲೋನ್ಸ್ ಗಳನ್ನ ಅವರು ARC ಗೆ ಮೂವ್ ಮಾಡಬೇಕು ಅಂತ ಇದ್ದಾರೆ. ಸೊ ಅದರಿಂದ ಎಷ್ಟೇ ಫಂಡ್ಸ್ ಅವರಿಗೆ ಬಂದ್ರು ಕೂಡ ಅದು ಸ್ಟಾಕ್ ಗೆ ಪಾಸಿಟಿವ್ ಆಗುತ್ತೆ. ಯಾಕೆಂದ್ರೆ ಎಸ್ ಬ್ಯಾಂಕ್ ಆಲ್ರೆಡಿ 400 ರೂಪಾಯಿ ಲೆವೆಲ್ಸ್ ಇಂದ 13 ರೂಪಾಯಿ ಲೆವೆಲ್ಸ್ ಹತ್ರ ಟ್ರೇಡ್ ಆಗ್ತಿದೆ. ಸೊ ಅವ್ರಿಗೆ ಒಂದು ಒಳ್ಳೆ ಅಮೌಂಟ್ ಸಿಕ್ಕಿದ್ರೆ 30,000 ಕೋಟಿಯ ಮೇಲೆ ಒಂದು ಅಮೌಂಟ್ ಸಿಕ್ಕಿದ್ರೆ ಸೊ ಅದು ಬ್ಯಾಂಕ್ ಗೆ ಒಳ್ಳೆ ಒಂದು ಫಂಡ್ ರೈಸರ್ ರೀತಿಯಲ್ಲಿ ಆಗುತ್ತೆ. ಸೊ ಅವರ ಎಲ್ಲಾ ಬ್ಯಾಡ್ ಲೋನ್ಸ್ ಗಳನ್ನ ಅವರು ARC ಗೆ ಮೂವ್ ಮಾಡ್ತಾರೆ. ಅವರ ಬ್ಯಾಲೆನ್ಸ್ ಶೀಟ್ ಕೂಡ ಕ್ಲೀನ್ ಆಗುತ್ತೆ. ಬಟ್ ಆ ರೀತಿಯಲ್ಲಿ ARC ಗೆ ಮೂವ್ ಮಾಡಿದ್ರು ಕೂಡ ಎಸ್ ಬ್ಯಾಂಕ್ ನಲ್ಲಿ ಸಡನ್ ಮೊಮೆಂಟಮ್ ಬರುವಂತ ಸಾಧ್ಯತೆ ತುಂಬಾನೇ ಕಮ್ಮಿ. ಯಾಕೆಂದ್ರೆ ಆಲ್ರೆಡಿ ತುಂಬಾನೇ ಶೇರ್ ಗಳು ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಪ್ರತಿಯೊಂದು ರೂಪಾಯಿ ಮೊಮೆಂಟಮ್ ಎಸ್ ಬ್ಯಾಂಕ್ ಅಲ್ಲಿ ಬಂದಾಗ ಕೂಡ ಆ ಲೆವೆಲ್ಸ್ ಗಳಲ್ಲಿ ಸೆಲ್ಲರ್ ನೋಡೋದಕ್ಕೆ ಸಿಗ್ತಾರೆ. 12 ರಿಂದ 13 ರೂಪಾಯಿ ಪ್ರೈಸ್ ಅಲ್ಲಿ ಎಸ್ ಬ್ಯಾಂಕ್ ಒಂದು ವರ್ಷದಿಂದ ಟ್ರೇಡ್ ಆಗ್ತಿದೆ. ಯಾವುದೇ ಒಂದು ಮೊಮೆಂಟಮ್ ಎಸ್ ಬ್ಯಾಂಕ್ ನ ಸ್ಟಾಕ್ ನಲ್ಲಿ ಕಾಣಿಸ್ತಿಲ್ಲ. ಇವರು ಕ್ವಾರ್ಟರ್ ಒಳ್ಳೆ ರಿಸಲ್ಟ್ ಗಳನ್ನ ಡಿಕ್ಲೇರ್ ಮಾಡ್ತಿದ್ದಾರೆ. ಬ್ಯಾಡ್ ಲೋನ್ಸ್ ಇವರಿಗೆ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಸೊ ನೋಡ್ಬೇಕಾಗುತ್ತೆ
ARCಗೆ ಮೂವ್ ಮಾಡಿದಾಗ ಎಷ್ಟು ಫಂಡ್ಸ್ ಇವ್ರಿಗೆ ಕಲೆಕ್ಟ್ ಆಗುತ್ತೆ ಅಂತ. ವೇದಾಂತದ ಬೋರ್ಡ್ ಮೀಟಿಂಗ್ ಜುಲೈ 19 ಮಂಗಳವಾರ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಇಂಟ್ರೀಮ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಇಂಟ್ರೀಮ್ ಡಿವಿಡೆಂಡ್ ಅಂದ್ರೆ ಏನು ಅಂತ ತುಂಬಾ ಜನ ಕೇಳ್ತಿದ್ರಿ ಕಮೆಂಟ್ ಸೆಕ್ಷನ್ ನಲ್ಲಿ. ಸೊ Q4 ನಲ್ಲಿ ಕಂಪನಿಗಳು ಫೈನಲ್ ಡಿವಿಡೆಂಡ್ ಗಳನ್ನ ಕೊಡ್ತಾರೆ. ಫೈನಲ್ ಡಿವಿಡೆಂಡ್ ಡಿಕ್ಲೇರ್ ಆದಾಗ ಆ ಒಂದು ಡಿವಿಡೆಂಡ್ ಗೆ ಶೇರ್ ಹೋಲ್ಡರ್ಸ್ ಗಳ ಅಪ್ರೂವಲ್ ಬೇಕಾಗುತ್ತೆ. ಕಂಪನಿ ವರ್ಷ ಏನು AGM ಅನ್ನ ಮಾಡ್ತಾರೆ, ಆ ಒಂದು AGM ನಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ್ರೆ ಮಾತ್ರ ಫೈನಲ್ ಡಿವಿಡೆಂಡ್ ಅನ್ನ ಕ್ರೆಡಿಟ್ ಮಾಡಬಹುದಾಗುತ್ತೆ. ಬಟ್ ಕಂಪನಿ ಯಾವಾಗ ಇಂಟ್ರೀಮ್ ಡಿವಿಡೆಂಡ್ ಗಳನ್ನ ಡಿಕ್ಲೇರ್ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿಯ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗಿರೋದಿಲ್ಲ. ಕಂಪನಿಯ ಬೋರ್ಡ್ ಅದನ್ನ ಡಿಸೈಡ್ ಮಾಡಿದ್ರೆ ಈಸಿಯಾಗಿ ಅವರು ಅದನ್ನ ಕ್ರೆಡಿಟ್ ಮಾಡಬಹುದಾಗುತ್ತೆ. ಸೊ ಇಂಟ್ರೀಮ್ ಡಿವಿಡೆಂಡ್ಗಳು ನಿಮಗೆ ಬೇಗ ಕ್ರೆಡಿಟ್ ಆಗೋದು ಕಾಣಿಸುತ್ತೆ. ಫೈನಲ್ ಡಿವಿಡೆಂಡ್ಗೆ 2 ರಿಂದ 3 ತಿಂಗಳ ಸಮಯ ಆಗುತ್ತೆ. ವೇದಾಂತ ಬೋರ್ಡ್ ಆಲ್ರೆಡಿ ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಸೆಟ್ ಮಾಡಿದ್ದಾರೆ. ಜುಲೈ 27 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಜುಲೈ 26ಕ್ಕೂ ಮುಂಚೆ ನೀವು ವೇದಾಂತ ಸ್ಟಾಕ್ ಅನ್ನ ಬೈ ಮಾಡ್ಕೊಂಡ್ರೆ ನೀವು ಕೂಡ ಈ ಡಿವಿಡೆಂಡ್ ಗಳನ್ನ ಪಡ್ಕೋಬಹುದಾಗುತ್ತೆ. ಬಟ್ ಆಲ್ವೇಸ್ ನಾನು ಹೇಳೋ ರೀತಿಯಲ್ಲಿ ಕೇವಲ ಡಿವಿಡೆಂಡ್ಗೋಸ್ಕರ ಯಾವತ್ತೂ ನೀವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದಾಗುತ್ತೆ. ಡಿವಿಡೆಂಡ್ ನ ಎಕ್ಸ್ ಡೇಟ್ ನಂದು ಪ್ರೈಸ್ ಕರೆಕ್ಷನ್ ಕೂಡ ಆಗುತ್ತೆ. ವೇದಾಂತ ಆಲ್ರೆಡಿ ಮೇ ತಿಂಗಳಲ್ಲಿ ₹31.50 ಡಿವಿಡೆಂಡ್ ಅನ್ನ ಕ್ರೆಡಿಟ್ ಮಾಡಿದ್ರು. ಸೊ ಪ್ರತಿ ಕ್ವಾರ್ಟರ್ನಲ್ಲಿ ವೇದಾಂತ ಡಿವಿಡೆಂಡ್ಗಳನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ 227 ಹತ್ರ ವೇದಾಂತ ಟ್ರೇಡ್ ಆಗ್ತಿದೆ. ವೇದಾಂತ ಒಂದು ಕಾಂಗ್ಲೋಮರೇಟ್ ಬಿಸ್ನೆಸ್ ಆಗಿರುತ್ತೆ. ಸೊ ಇವರು ಮೆಟಲ್ ಮೈನಿಂಗ್ ಅನ್ನ ಮಾಡ್ತಾರೆ. ಐರನ್ ಓರ್, ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಪವರ್ ಸೆಕ್ಟರ್ ಅಲ್ಲೂ ಕೂಡ ವೇದಾಂತ ನೋಡೋದಕ್ಕೆ ಸಿಗುತ್ತೆ. ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಅಲ್ಲೂ ಕೂಡ ಇವರು ಕೆಲಸವನ್ನ ಮಾಡ್ತಾರೆ. ವೇದಾಂತ ತಮ್ಮ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡಬೇಕು ಅಂತ ಇದ್ರು. ಸೊ ಆ ಒಂದು ಡಿಸಿಷನ್ ಅನ್ನ ಈಗ ವಾಪಸ್ ತಗೊಂಡಿದ್ದಾರೆ. ಹಾಗೆ ಇವರು ತಮ್ಮದೇ ಆದ ಒಂದು ಸೆಮಿ ಕಂಡಕ್ಟರ್ ಪ್ಲಾಂಟ್ ಅನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ರೀಸೆಂಟ್ ಆಗಿ ಒಂದು ಪವರ್ ಕಂಪನಿಯನ್ನು ಕೂಡ ಇವರು ಅಕ್ವೈರ್ ಮಾಡ್ಕೊಂಡಿದ್ರು. ಅಥೆನಾ ಪವರ್ ಅನ್ನುವಂಥ ಕಂಪನಿಯನ್ನು ಅಕ್ವೈರ್ ಮಾಡಿದ್ದಾರೆ. ಸೊ ಆ ಒಂದು ಕಂಪನಿಯಿಂದ ಇವರು ತಮ್ಮ ಪವರ್ ಜನರೇಷನ್ ನೀಡ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಕೋತಾರೆ. ವೇದಾಂತ ₹400 ಹೈಯಿಂದ ತುಂಬಾನೇ ಕರೆಕ್ಟ್ ಆಗಿದೆ. ಸೊ ಆಲ್ಮೋಸ್ಟ್ 40 ರಿಂದ 45% ಅಷ್ಟು ಕರೆಕ್ಷನ್ ವೇದಾಂತ ಸ್ಟಾಕ್ ಅಲ್ಲಿ ಕಾಣಿಸ್ತಿದೆ. ತುಂಬಾನೇ ಫ್ಲಕ್ಚುಯೇಟಿಂಗ್ ಸ್ಟಾಕ್ ಆಗಿರುತ್ತೆ. ಸೊ ನಮಗೆ ಕೋವಿಡ್ ಸಂದರ್ಭದಲ್ಲಿ ₹100 ಕೆಳಗಡೆ ಟ್ರೇಡ್ ಆಗ್ತಿತ್ತು. ಸೊ ಅದಾದ್ಮೇಲೆ ಸಡನ್ ಮೊಮೆಂಟಮ್ ಬಂತು, 400 ವರೆಗೂ ಸ್ಟಾಕ್ ಪ್ರೈಸ್ ಹೋಗೋದು ಕಾಣಿಸಿತ್ತು. ಸೊ ಈ ರೀತಿಯ ಫ್ಲಕ್ಚುಯೇಷನ್ಸ್ ಗಳು ಆಗ್ತಾನೆ ಇರುತ್ತೆ. ಸೊ ರಿಸ್ಕಿ ಇನ್ವೆಸ್ಟರ್ಸ್ ಆದ್ರೆ ಮಾತ್ರ ವೇದಾಂತ ಸ್ಟಾಕ್ ಅನ್ನ ಕನ್ಸಿಡರ್ ಮಾಡಬಹುದಾಗುತ್ತೆ. ಫೆಡರಲ್ ಬ್ಯಾಂಕ್ ತಮ್ಮ Q1 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ರಿಸಲ್ಟ್ಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇವರ ನೆಟ್ ಪ್ರಾಫಿಟ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಗ್ರೋ ಆಗಿದೆ. ಈ ಒಂದು ಕ್ವಾರ್ಟರ್ ನಲ್ಲಿ ಇವರು 600 ಕೋಟಿಯಷ್ಟು ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ಅಂದ್ರೆ ಮಾರ್ಚ್ 2022 ಇವರ ಪ್ರಾಫಿಟ್ 540 ಕೋಟಿಯಷ್ಟು ಇತ್ತು. ಹಾಗೇನೆ ಕಳೆದ ವರ್ಷ 2021 ಜೂನ್ ನಲ್ಲಿ ಪ್ರಾಫಿಟ್ 367 ಕೋಟಿಯಷ್ಟು ಇತ್ತು. ಸೊ ಒಳ್ಳೆ ಒಂದು ರಿಸಲ್ಟ್ ಅನ್ನ ಫೆಡರಲ್ ಬ್ಯಾಂಕ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಕ್ವಾರ್ಟರ್ ಇಯರ್ ಆನ್ ಇಯರ್ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗೆ ಇವರ NPA ಕೂಡ ಕಮ್ಮಿ ಆಗ್ತಿದೆ. ಮಾರ್ಚ್ ಕ್ವಾರ್ಟರ್ ನಲ್ಲಿ ಇವರ ಗ್ರಾಸ್ NPA 2.80% ನಷ್ಟು ಇತ್ತು. ಹಾಗೆ ಕಳೆದ ವರ್ಷ ಜೂನ್ ನಲ್ಲಿ NPA 3.50% ನಷ್ಟು ಇತ್ತು. ಈ ಒಂದು ಕ್ವಾರ್ಟರ್ ನಲ್ಲಿ NPA ಸ್ವಲ್ಪ ಕಮ್ಮಿ ಆಗಿದೆ. 2.7% ನಷ್ಟು NPA ಕಾಣಿಸ್ತಿದೆ. NPA ಅಂದಾಗ ಇವರೇನು ಲೋನ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ, ಆ ಲೋನ್ಸ್ ವಾಪಸ್ ಬರಲ್ಲ ಅಂದಾಗ ಅದನ್ನ ಅವರು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ಫೆಡರಲ್ ಬ್ಯಾಂಕ್ ಈಗ ₹100 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಈ ಸ್ಟಾಕ್ ಕೂಡ ಅಷ್ಟೇ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಖಂಡಿತವಾಗ್ಲೂ ಫೆಡರಲ್ ಬ್ಯಾಂಕ್ ಅನ್ನು ಕೂಡ ಲಾಂಗ್ ಟರ್ಮ್ ಗೆ ಕನ್ಸಿಡರ್ ಮಾಡಬಹುದಾಗುತ್ತೆ. HDFC ಬ್ಯಾಂಕ್ ತಮ್ಮ ರಿಸಲ್ಟ್ ಅನ್ನು ಜುಲೈ 16ಕ್ಕೆ ಡಿಕ್ಲೇರ್ ಮಾಡ್ತಾರೆ. ಸೊ HDFC ಬ್ಯಾಂಕ್ ಅಲ್ಲೂ ಕೂಡ ಅಷ್ಟೇ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇದೆ. ಇಯರ್ ಆನ್ ಇಯರ್ ನಮಗೆ ಪ್ರಾಫಿಟ್ ನಲ್ಲಿ 19 ರಿಂದ 32% ಅಷ್ಟು ಗ್ರೋತ್ ನೋಡೋದಕ್ಕೆ ಸಿಗಬಹುದು. ಕ್ವಾರ್ಟರ್ ನಮಗೆ ಫ್ಲಾಟ್ ರಿಸಲ್ಟ್ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಪ್ರಾಫಿಟ್ 4% ಅಷ್ಟು ಗ್ರೋ ಆಗಬಹುದು ಅಂತ ಅನಲಿಸ್ಟ್ ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಂದ್ರೆ ಇವರ ಟೋಟಲ್ ಇಂಟ್ರೆಸ್ಟ್ ಇನ್ಕಮ್ ಏನು ಜನರೇಟ್ ಆಗುತ್ತೆ ಅದು ಕೂಡ ಅಷ್ಟೇ 12 ರಿಂದ 23% ಅಷ್ಟು ಇಯರ್ ಆನ್ ಇಯರ್ ಗ್ರೋತ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ಒಳ್ಳೆ ಒಂದು ಡೆಪಾಸಿಟ್ ಗ್ರೋತ್ ಅನ್ನು ಕೂಡ ನಾವು HDFC ಬ್ಯಾಂಕ್ ನಿಂದ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. HDFC ಬ್ಯಾಂಕ್ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 1% ಅಪ್ಸೈಡ್ ಅಲ್ಲಿ HDFC ಬ್ಯಾಂಕ್ ಕ್ಲೋಸ್ ಆಗಿದೆ. ಸೊ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಗಿಂತ ಒಳ್ಳೆ ರಿಸಲ್ಟ್ಸ್ ಬಂದ್ರೆ HDFC ಬ್ಯಾಂಕ್ ಅಲ್ಲಿ ಇನ್ನಷ್ಟು ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಕೂಡ ತಮ್ಮ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಅಲ್ಲಿ ಇವತ್ತು ಆಲ್ಮೋಸ್ಟ್ 5% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಓವರ್ ಆಲ್ ಮೆಟಲ್ ಸೆಕ್ಟರ್ ನಲ್ಲಿ ತುಂಬಾನೇ ಕರೆಕ್ಷನ್ ಕಾಣಿಸ್ತಿದೆ. ಮೊದಲು ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ನ ಪ್ರಾಫಿಟ್ಸ್ ಅನ್ನ ನಾವು ಗಮನಿಸೋಣ. ಜೂನ್ 2021 ಕ್ವಾರ್ಟರ್ ನಲ್ಲಿ ಇವರು 2515 ಕೋಟಿ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ನೀವಿಲ್ಲಿ ಗಮನಿಸಬಹುದು, ಈ ಫಿಗರ್ಸ್ ಏನಿದೆ ಕ್ರೋರ್ಸ್ ಅಲ್ಲಿ ಇದೆ. ಸೊ 2515 ಕೋಟಿಯ ಪ್ರಾಫಿಟ್ ನಮಗೆ ಜೂನ್ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು 2021 ಜೂನ್ ನಲ್ಲಿ. ಅದೇ ಮಾರ್ಚ್ 2022 ಇವರ ಪ್ರಾಫಿಟ್ 1527 ಕೋಟಿಯಷ್ಟು ಇತ್ತು. ಹಾಗೆ ಈ ಒಂದು ಕ್ವಾರ್ಟರ್ ನಲ್ಲಿ ಇವರು 1990 ಕೋಟಿಯ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಗ್ರೋತ್ ಇದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಪ್ರಾಫಿಟ್ ಫಾಲ್ ಆಗಿದೆ. ಹಾಗೆ ರೆವೆನ್ಯೂನ ಗಮನಿಸಬಹುದು. ಸೊ ಟೋಟಲ್ ಇನ್ಕಮ್ ಏನಿದೆ ಅದನ್ನ ಗಮನಿಸಿದಾಗ
ಈ ಒಂದು ಕ್ವಾರ್ಟರ್ನಲ್ಲಿ ರೆವೆನ್ಯೂ ಜಾಸ್ತಿ ಆಗಿದೆ. ಹಾಗೆ ನೀವು ಜೂನ್ 2021ರಲ್ಲಿ ರೆವೆನ್ಯೂನ ಗಮನಿಸಬಹುದು. 10,600 ಕೋಟಿಯ ರೆವೆನ್ಯೂ ಜನರೇಟ್ ಆಗಿತ್ತು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ 13,000 ಕೋಟಿಯ ರೆವೆನ್ಯೂ ಜನರೇಟ್ ಆಗಿದೆ. ಸೊ ಒಳ್ಳೆ ಒಂದು ರೆವೆನ್ಯೂ ಜನರೇಷನ್ ಇದ್ರೂ ಕೂಡ ಪ್ರಾಫಿಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಫಾಲ್ ಆಗಿದೆ. ಅದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಎಕ್ಸ್ಪೆನ್ಸಸ್ಗಳನ್ನು ಇಲ್ಲಿ ಗಮನಿಸಿ. 10,500 ಕೋಟಿಯ ಎಕ್ಸ್ಪೆನ್ಸಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಅದೇ ನೀವು ಎಕ್ಸ್ಪೆನ್ಸಸ್ಗಳನ್ನು 2021ರ ಜೂನ್ನಲ್ಲಿ ಗಮನಿಸಿದಾಗ ಕೇವಲ 7,200 ಕೋಟಿಯ ಎಕ್ಸ್ಪೆನ್ಸಸ್ ಕಾಣಿಸ್ತಿದೆ. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರೋದ್ರಿಂದ ಇವರ ಮಾರ್ಜಿನ್ಸ್ನ ಮೇಲೆ ಎಫೆಕ್ಟ್ ಬೀಳ್ತಿದೆ. ಆ ಒಂದು ಕಾರಣದಿಂದ ಪ್ರಾಫಿಟ್ ಫಾಲ್ ಆಗ್ತಿದೆ. ಸೊ ಮೇಜರ್ ಎಕ್ಸ್ಪೆನ್ಸ್ ಇರೋದು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್, ಅಂದ್ರೆ ಇವರ ರಾ ಮೆಟೀರಿಯಲ್ಸ್ ಏನು ಇವರು ಬಳಸ್ತಾರೆ ಆ ಒಂದು ರಾ ಮೆಟೀರಿಯಲ್ಸ್ನ ಪ್ರೈಸಸ್ ಜಾಸ್ತಿ ಆಗ್ತಿದೆ. ಜೂನ್ 2021ರಲ್ಲಿ ರಾ ಮೆಟೀರಿಯಲ್ಸ್ ಪ್ರೈಸಸ್ 3,358 ಕೋಟಿಯಷ್ಟು ಇತ್ತು. ಈಗ ಅದು ಡಬಲ್ ಆಗಿದೆ. ಆ ಒಂದು ಕಾರಣದಿಂದ ಪ್ರಾಫಿಟ್ನಲ್ಲಿ ಫಾಲ್ ಬರ್ತಾ ಇದೆ. ಸೊ ಇದೇ ರೀತಿಯ ರಿಸಲ್ಟ್ಗಳನ್ನು ಟಾಟಾ ಸ್ಟೀಲ್ ಹಾಗೆ JSW ಸ್ಟೀಲ್ ಕೂಡ ಡಿಕ್ಲೇರ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಗ್ಲೋಬಲ್ ಮಾರ್ಕೆಟಲ್ಲಿ ಸ್ಟೀಲ್ನ ಪ್ರೈಸಸ್ ಕೂಡ ಕಮ್ಮಿ ಆಗ್ತಿದೆ. ಅದರ ಎಫೆಕ್ಟ್ ಕೂಡ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗ್ಬೋದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸ್ಟಾಕ್ ಮಾರ್ಕೆಟ್ನ ರೆಗ್ಯುಲರ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.